ನಿಮ್ಮ ಹೆಸರುಗಳನ್ನೆಲ್ಲ ನೋಡಿದ್ರೆ ಒಂದೇ ಒಂದು ಹೆಣ್ಣುಮಗಳ ಹೆಸರು ಇಲ್ವಲ್ಲ. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಮೀಸಲಾತಿ ಕೊಟ್ಟಿದ್ದಾರೆ. ನಿಮ್ಮ ಕಮಿಟಿಲಿ ಒಂದೇ ಒಂದು ಪ್ರಾತಿನಿಧ್ಯವೇ. ನಿಮ್ಮ ಹೆಸರುಗಳನ್ನೆಲ್ಲ ನೋಡಿದ್ರೆ ಒಂದೇ ಒಂದು ಹೆಣ್ಣುಮಗಳ ಹೆಸರು ಇಲ್ವಲ್ಲ. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಮೀಸಲಾತಿ ಕೊಟ್ಟಿದ್ದಾರೆ. ನಿಮ್ಮ ಕಮಿಟಿಲಿ ಒಂದೇ ಒಂದು ಪ್ರಾತಿನಿಧ್ಯವೇ ಮಾಡ್ತಿದ್ದಾರೆ. ನಾನು ಈ ವಿದ್ಯಾರ್ಥಿ ಸಂಘದವ್ರು ಕೇಳ್ತೇನೆ, ನೀವು ಇಷ್ಟೆಲ್ಲ ಒಳ್ಳೆಯ ಕೆಲಸ ಮಾಡ್ತಾ ಇದ್ದೀರಾ, ನಿಮ್ಮ ಹೆಸರುಗಳನ್ನೆಲ್ಲ ನೋಡಿದ್ರೆ ಒಂದೇ ಒಂದು ಹೆಣ್ಣುಮಗಳ ಹೆಸರು ಇಲ್ವಲ್ಲ. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಮೀಸಲಾತಿ ಕೊಟ್ಟಿದ್ದಾರೆ. ನಿಮ್ಮ ಕಮಿಟಿಲಿ ಒಂದೇ ಒಂದು ಪ್ರಾತಿನಿಧ್ಯವೇ ಇಲ್ವೇ? ಇದು ಸರಿನಾ? ಆದ್ದರಿಂದ ದಯಮಾಡಿ ಈ ಕೂಡಲೇ ನೀವೆಷ್ಟು ಜನ ಇದ್ದೀರೋ ಅದೇ ಅನುಪಾತದಲ್ಲಿ 50-50 ವಿದ್ಯಾರ್ಥಿ ನಿಲಯಗಳಲ್ಲಿ ಓದಿದ ಹೆಣ್ಣು ಮಕ್ಕಳು ನಿಮಗಿನ್ನ ಮುಂದಿದ್ದಾರೆ. ನನಗೆ ಮಾಹಿತಿ ಇದೆ, ಬೇಕಾದ್ರೆ ದಯವಿಟ್ಟು ಅವ್ರನ್ನೆಲ್ಲ ಸೇರಿಸ್ಕೊಂಡು ಇನ್ನೂ ವರ್ಣರಂಜಿತವಾಗಿರುತ್ತೆ ನಿಮ್ಮ ಕಾರ್ಯಕ್ರಮಗಳು, ಇನ್ನೂ ಹೆಚ್ಚು ಅರ್ಥಪೂರ್ಣವಾಗುತ್ತೆ. ಮೊದಲು ಆ ಕೆಲಸವನ್ನು ಮಾಡಿ. ಧನ್ಯವಾದಗಳು. ಈಗ ಮಾಡಿದ ಕೆಲಸ. ಎರಡನೇದಾಗಿ ಇದನ್ನ ಶಿವಸ್ವಾಮಿ ಅವ್ರ ಗಮನಕ್ಕೆ ತರಬೇಕು. ನಿಮ್ಮ ಇದರಲ್ಲಿ ಚರ್ಚೆ ಆಗ್ಬೇಕು. ಅವರವರ ಎಲ್ಲ ಶಿಫಾರಸುಗಳು ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಇದನ್ನ ಕೇಳಿಸ್ಕೋಬೇಕು. ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಇದನ್ನ ಕೇಳಿಸ್ಕೊಳ್ಬೇಕು. ಏನು ಅಂತಂದ್ರೆ ಅವರವರ ಎಲ್ಲ ಶಿಫಾರಸುಗಳನ್ನ ನೀವು ಜಾರಿ ಮಾಡಿದ್ದೀರಿ. ಒಂದು ಶಿಫಾರಸ್ಸಿದೆ, ಅದನ್ನ ಡಾಕ್ಟರ್ ಸೋಮ ಇಳಂಗೋವನ್ ಇದ್ದಾರೆ, ಅವರು ಬಹಳ ಮಾರ್ಮಿಕವಾಗಿ ನಮ್ಗೆ ಅದರ ಮಾಹಿತಿಯನ್ನು ಕೊಡ್ತಾರೆ. ತಮಿಳುನಾಡಲ್ಲಿ ನಾಡಾರ್ ಅಂತ ಒಂದು ಕಮ್ಯುನಿಟಿ, ನಮ್ಮ ಕಾಮರಾಜ್ ನಾಡಾರ್ ಅವರ ಕಮ್ಯುನಿಟಿ, ಅವರು ಫ್ರೀ ಹಾಸ್ಟೆಲ್ಗಳನ್ನ ತಮಿಳುನಾಡಾದ್ಯಂತ ಪ್ರಾರಂಭ ಮಾಡಿದ್ರು. ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಶಿಕ್ಷಣ ಕೊಟ್ಟಾಗ ಅವ್ರ ಕಡೆಯಿಂದ ಒಂದು ಅಂಡರ್ಟೇಕಿಂಗ್ ತಗೊಂಡಿದ್ರು. ಏನಪ್ಪಾ ಅಂತಂದ್ರೆ, ನೀನು ಉದ್ಯೋಗವನ್ನು ಅರಿಸಿ ಒಂದು ಕೆಲಸ ಸಿಕ್ಕಿದ್ರೆ ನಿಂದು ಎಷ್ಟು ಖರ್ಚಾಗಿದೆಯೋ ಅಷ್ಟನ್ನ ಬಡ್ಡಿ ರಹಿತ ನೀನು ವಾಪಸ್ ಕೊಡಬೇಕು. ಅದರದ್ದು ಒಂದು ನಿಧಿ ಮಾಡ್ತೀವಿ, ಇನ್ನೂ ಹೆಚ್ಚಿನ ಹಾಸ್ಟೆಲ್ಗಳನ್ನ ಮಾಡ್ತೀವಿ ಅಂತ. ಅವನವರು ಅವರ ವರದಿಯಲ್ಲಿ ಏನು ಹೇಳಿದ್ದಾರೆ ಅಂದ್ರೆ, ನಾನು ಕಟ್ಟಿದ ವಿದ್ಯಾರ್ಥಿ ನಿಲಯಗಳಲ್ಲಿ ಯಾರ್ಯಾರು ಓದ್ತಾರೋ ಅವರುಗಳು ಕೆಲಸ ಸಿಕ್ಕಿದ ಮೇಲೆ ಅವರ ವರಮಾನದಲ್ಲಿ 10% ಈ ನಿಧಿಗೆ ಕೊಟ್ಟು ಮುಂದೆ ಹಾಸ್ಟೆಲ್ಗಳನ್ನ ಸದೃಢವಾಗಿ ಮಾಡಲಿಕ್ಕೆ ಅನುಕೂಲ ಆಗಬೇಕು. ಇದೊಂದು ಶಿಫಾರಸು ಇನ್ನೂ ಜಾರಿಯಾಗಿಲ್ಲ. ದಯಮಾಡಿ ಇನ್ನು ಮುಂದಾದ್ರೂ ಓದುವ ಮಕ್ಕಳು ಅವ್ರಿಗೊಂದು ಜವಾಬ್ದಾರಿ ಬರಲಿ. ನಾವಿಲ್ಲಿ ಓದ್ತಾ ಇರೋದು ನಾವು ಸುಮ್ಮನೆ ಒಂದು ಬೇಜವಾಬ್ದಾರಿ ಕೆಲಸ ಅಲ್ಲ, ಬಹಳ ಜವಾಬ್ದಾರಿಯುತವಾದಂಥದ್ದು. ನಾವು ಈ ಸಂಸ್ಥೆ ಕಟ್ಟೋದ್ರಲ್ಲೂ ಭಾಗಿಯಾಗಬೇಕು. ನಮ್ಮ ವರಮಾನದಲ್ಲಿ ಮುಂದೆ ನಾವು ದುಡಿಯಂಗಾದಾಗ ದುಡ್ಡು ಕಟ್ಟಬೇಕು ಅಂತ ದಯಮಾಡಿ ಆ ಶಿಫಾರಸನ್ನು ತಾವು ಜಾರಿಗೊಳಿಸ್ಬೇಕು. ವಿದ್ಯಾರ್ಥಿಗಳು ಯಾರ್ಯಾರು ಸೇರ್ತಾರೋ ಅವ್ರ ಹತ್ರ ಒಂದು ಅಂಡರ್ಟೇಕಿಂಗ್ ತಗೊಳ್ಳಿ ಅಂತ. ನಾಡಾರ್ ಕಮ್ಯುನಿಟಿನವರು ಅದನ್ನು ಕೋರ್ಟ್ಗೆ ಹೋಗ್ಲಿಲ್ಲ ಎನ್ಫೋರ್ಸ್ ಮಾಡೋದಕ್ಕೆ. ಯಾರ್ಯಾರು ದುಡ್ಡು ವಾಪಸ್ ಕೊಡ್ಲಿಲ್ವೋ ಅವ್ರಿಗೆಲ್ಲನೂ ಬಹಿಷ್ಕಾರ ಹಾಕಿ ನೋಟಿಸ್ ಬೋರ್ಡಲ್ಲಿ ಹಾಕ್ಬಿಟ್ರು, ಇವ್ರಿಗೆ ಯಾರು ಹೆಣ್ಣು ಕೊಡಬೇಡಿ, ಯಾರು ಗಂಡು ಕೊಡಬೇಡಿ. ಸೊ ಎಲ್ಲರೂ ದೇವರ್ ಪುಟ್ ಟು ಶೇಮ್ ಫಾರ್ ನಾನ್ ಆನರಿಂಗ್ ದೇರ್ ಕಮಿಟ್ಮೆಂಟ್ಸ್. ಆ ಕೆಲಸವನ್ನು ಮಾಡಬೇಕು.